ಹಣೆ ಬರನೇ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಪ್ರಜ್ವಲ್ ರೇವಣ್ಣ ಸಿಕ್ಬಿದ್ದು ಇನ್ನೂ ಅವ್ರಿನ್ನೂ ಆಚೆ ಬಂದಿಲ್ಲ. ಏನು ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಈ ಪ್ರಕರಣಗಳ ಇಂದ. ಈಗ ಮತ್ತೊಬ್ಬ ಜೆಡಿಎಸ್ ಎಕ್ಸ್ ಎಂ ಎಲ್ ಎ ಮಳವಳ್ಳಿ ಎಕ್ಸ್ ಎಂ ಎಲ್ ಎ ಅವರು ಒಬ್ರು ಅವ್ರ ಮೇಲೆ ಒಬ್ಬ ವ್ಯಕ್ತಿ ತನ್ನ ಪತ್ನಿಗೆ ಒಂದಷ್ಟು ಆಮಿಷ 1.5 ಕೋಟಿಯಷ್ಟು ಬಂಗ್ಲೆಯನ್ನ ಕೊಡಿಸಿ, ಒಂದು ಅಪಾರ್ಟ್ಮೆಂಟ್ ಕೊಡಿಸಿ, ಆಕೆ ಏನು ಕೆಲಸ ಮಾಡ್ತಿಲ್ಲ ಅವ್ರನ್ನ ಈ ಈ ಎಕ್ಸ್ ಎಮ್ ಎಲ್ ಎ ಇದಾರಲ್ಲ ಅವರು ಅವ್ರ ಜೊತೆ ಸಂಬಂಧ ಹೊಂದಿದ್ದಾರೆ, ನನಗೆ ಆಕೆ ಡಿವೋರ್ಸ್ ಸಹ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡಿದೆ. ಅದಕ್ಕೆ ಎಕ್ಸ್ ಎಮ್ ಎಲ್ ಎ ಇದೆಲ್ಲ ರಾಜಕೀಯ ಪ್ರೇರಿತ, ಇದನ್ನ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಅಂದ್ರೆ ಇವರು ವೈಯಕ್ತಿಕವಾಗಿ ನೈತಿಕತೆಯನ್ನ ಕಾಪಾಡ್ಕೊಂಡಿಲ್ಲ ಅನ್ನೋದು ಈಗಾಗಲೇ ಜೆಡಿಎಸ್ಗೆ ಅಂಟ್ಕೊಂಡಿರುವಂತಹ ಕಳಂಕ. ಆ ಕಳಂಕವನ್ನ ಈಗ ಇವರು ತಮ್ಮ ವೈಯಕ್ತಿಕವಾಗಿ ಬಂದಿರುವಂತಹ ಆರೋಪ ಅಪವಾದವನ್ನ ಈಗ ಅವರು ಅದನ್ನ ಒಂದು ರಾಜಕೀಯ ದೌರ್ಜನ್ಯ ಅಂತ ಹೇಳಿ ಬಿಂಬಿಸೋಕೆ ಹೊರಟಿದ್ದಾರೆ. ಈ ಎಕ್ಸ್ ಎಮ್ ಎಲ್ ಇದಲ್ದೆ ಹೇಳ್ತಾ ಇದ್ದಾರೆ, ನಾನು ಇದನ್ನ ಕೋರ್ಟ್ ಇಂದ ಸ್ಟೇ ತಂದಿದ್ದೀನಿ ಹಾಗೆ ಅಂತ ಹೇಳಿ. ಆದ್ರೆ ಯಾವುದೇ ಕೋರ್ಟ್ ಸ್ಟೇ ಕೊಟ್ಟಿರೋದು ಯಾವುದೇ ಆದೇಶ ಪ್ರತಿ ಮೀಡಿಯಾಗಳಿಗೆ ಸಿಕ್ಕಿಲ್ಲ. ಅವರು ಏನ್ ಹೇಳ್ತಾ ಇದಾರೆ ಇಲ್ಲಿ, ಗಾಂಧೀಜಿಯವರು ಇದನ್ನೇ ಹೇಳಿದ್ರು, ನೈತಿಕತೆ ಇರಬೇಕು, ರಾಜಕಾರಣದಲ್ಲಿ ನೈತಿಕತೆ ಮುಖ್ಯ ಅಂತ ಹೇಳಿ ಹೇಳ್ತಾರೆ. ಇವತ್ತು ಈ ರಾಜಕಾರಣಿಗಳು ಎಲ್ಲಾನು ಮಾಡ್ತಾರೆ. ಅವ್ರಿಗೆ ಏನು ಖುದ್ದು ಕುಮಾರಸ್ವಾಮಿ ಅವ್ರಿಗೆ ಅಧಿಕೃತ ಮದ್ವೆ ಒಂದಿದ್ರು, ಇನ್ನೊಂದು ಮದ್ವೆ ಆಗಿದ್ದು, ಅದನ್ನ ನನ್ನ ಹೆಂಡತಿ ಕ್ಷಮಿಸಿದ್ಲು ಅಂತ ಹೇಳಿದ್ದು. ಇಂತಹ ಕುಮಾರಸ್ವಾಮಿ ಪಕ್ಷದಲ್ಲಿರೋರು ಇಂಥದ್ದೆಲ್ಲ ಮಾಡೋದು ಕಾಮನ್ ಆಗಿರುತ್ತೆ. ಆದ್ರೆ ಕುಮಾರಸ್ವಾಮಿ ಇವತ್ತು ಆಕೆ ಅದು ಅನಧಿಕೃತ ಆದ್ರೂ ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಲಾಡ್ತಾ ಇದ್ದಾರೆ. ಇದನ್ನ ತಡೆಯೋಕೆ ಅನಿತಾ ಕುಮಾರಸ್ವಾಮಿ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ವ್ಯಕ್ತಿಯ ತನ್ನ ಪತ್ನಿಯನ್ನ ಮನೆಗೆ ಯಾವಾಗ್ಲೂ ಹೋಗಿ ಈ ವ್ಯಕ್ತಿ ಎಕ್ಸ್ ಎಮ್ ಎಲ್ ಎ ಅವ್ರೇನೋ ಎಕ್ಸ್ ಎಮ್ ಎಲ್ ಎ ಮಳವಳ್ಳಿ ಎಕ್ಸ್ ಎಮ್ ಎಲ್ ಎ ಹೇಳ್ತಾ ಇರೋದ್ರು, ನನ್ನ ಪತ್ನಿ ಜೊತೆ ಇರ್ತಾನೆ ಯಾವಾಗ್ಲೂ ಅಂತ ಹೇಳಿ. ಹಾಗಾದ್ರೆ ತನ್ನ ಹೆಂಡತಿಯನ್ನ ಯಾರು ಭೇಟಿ ಆಗ್ತಾರೆ, ಯಾಕೆ ಮಾತಾಡ್ತಾ ಇದಾರೆ ಇಷ್ಟು ಗಂಟೆ ಕಟ್ಲೆ ಅಂತ ಹೇಳಿ ಸಾಕ್ಷಿ ಕೊಡ್ತಾ ಇದಾರೆ. ಅದನ್ನ ಕೇಳ್ಬಾರ್ದಿತ್ತ ಹಾಗಾದ್ರೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಎಕ್ಸ್ ಎಮ್ ಎಲ್ ಇಲ್ಲಿ ಬೆದರಿಕೆ ಒಡ್ಡೋ ತರ ಇಡೀ ಸಮಾಜದಲ್ಲಿ ನೈತಿಕತೆಯನ್ನ ಸ್ಥಾಪಿಸ್ಬೇಕಾಗಿರೋದು ಒಬ್ಬ ಜನಪ್ರತಿನಿಧಿಗಳು ಅಥವಾ ನಾಯಕರ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ಧರ್ಮ ಗ್ರಂಥಗಳು ಹೇಳ್ತವೆ. ಮತ್ತು ಏನು ಹಿಂದಿನ ಒಂದು ಆಡಳಿತವನ್ನ ನೋಡಿದ್ರೆ ಅಶೋಕ ಹೇಳ್ತಾನೆ, ತನ್ನ ಜನರಲ್ಲಿ ನೈತಿಕತೆಯನ್ನ ಹೆಚ್ಚಿಸೋನೇ ನಾಯಕ ಅಂತ ಹೇಳ್ತಾನೆ. ಆದ್ರೆ ಇವತ್ತಿನ ನಾಯಕರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದಕ್ಕಿಂತ ನೋಡಿದವರು ಎಲ್ಲರ ಬಗ್ಗೆನೂ ಇವ್ರಿಗೆ ಸಂತೋಷ ಆಗ್ತಾ ಇದೆ, ಮನಸ್ಸರಳ್ತಾ ಇದೆ. ಅವರಿಗೆ ಹೊಸ ಸವಲತ್ತುಗಳನ್ನ ಹಾಗೆ ಎಸಿತಾ ಇರ್ತಾರೆ. ಅವ್ರ ಮನೆ ದುಡ್ಡಿಂದ ಏನು ಕೊಡಲ್ಲ, ನಮ್ಮ ಟ್ಯಾಕ್ಸ್ ಮನಿಯನ್ನ ಈ ರೀತಿ ಖರ್ಚು ಮಾಡ್ತಾ ಇರ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಬೆಸ್ಟ್ ಎಕ್ಸಾಂಪಲ್. ಮೊದಲ ಪತ್ನಿ ಬದುಕಿದ್ರೆ ಇನ್ನೊಬ್ಬಾಕೆನ ಪತ್ನಿ ಅಂತ ಕರೀತಾರೆ. ಇನ್ನು ಇವತ್ತೊಂದು ಕೋರ್ಟ್ ಹೇಳಿದೆ, ಏನೋ ಒಂದು ಕೋರ್ಟ್ ಏನೋ ತೀರ್ಪನ್ನ ಕೊಟ್ಟಿದೆ ಅಂದ್ರೆ, ಒಬ್ಳು 19 ವರ್ಷಕ್ಕೆ ಮದ್ವೆ ಆಗ್ತಾಳೆ, ಅವಳು ಗಂಡನಿಗೆ 41 ವರ್ಷ ಆಗಿದೆ. ಮದ್ವೆ ಆದ್ಮೇಲೆ ಈಗ ಹೇಳ್ತಾ ಇದ್ದಾಳೆ, ನನಗೆ ಏಜ್ ಡಿಫ್ರೆನ್ಸ್ ಇದೆ, ನಾನು ಅದರಿಂದ ನನ್ನ ಪ್ರಿಯಕರನ್ ಜೊತೆ ಹೋಗ್ತೀನಿ, ಗಂಡನ ಜೊತೆ ಇರಲ್ಲ ಅಂತ. ಕೋರ್ಟ್ ಹೋಗಮ್ಮ ಅಂತ ಹೇಳಿದೆ. ಅಂದ್ರೆ ಕೋರ್ಟ್ಗಳು ಸಹ ಈ ರೀತಿ ತೀರ್ಪುಗಳನ್ನ ಕೊಡ್ತಾ ಇದ್ದಾವೆ. ನನ್ನ ಪತ್ನಿ ಯಾರೋ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾನೆ, ಅಪಹರಿಸಿದಾನೆ ಅಂತ ಆ ಗಂಡ ತೀರ್ಪು ಕೊಟ್ಟಾಗ, ತೀರ್ಪನ್ನ ಕೇಳ್ಕೊಂಡು ಬಂದಾಗ ಕೋರ್ಟ್ಗಳು ಅವನ ಜೊತೆನೆ ಹೋಗು ಅಂತ ಹೇಳಿದೆ. ಅವಳ ನೈತಿಕತೆಯನ್ನ ಅಲ್ಲಿ ಪ್ರಶ್ನಿಸಕ್ಕೆ ಕೋರ್ಟ್ಗೂ ಸಹ ಸಾಧ್ಯ ಆಗಿಲ್ಲ. ಇಲ್ಲಿ ಕುಮಾರಸ್ವಾಮಿಯ ನೈತಿಕತೆಯನ್ನ ಅವರ ಪತ್ನಿನೂ ಪ್ರಶ್ನಿಸ್ಲಿಲ್ಲ, ಸಮಾಜನೂ ಪ್ರಶ್ನಿಸ್ಲಿಲ್ಲ. ಇವತ್ತು ಪ್ರಜ್ವಲ್ ರೇವಣ್ಣ ನೈತಿಕತೆಯನ್ನ ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದ್ರಿಂದ ಎಲ್ಲ ನೈತಿಕ ಮೌಲ್ಯಗಳು ಆಚೆ ಬಂದಿದ್ದಾವೆ. ಇನ್ನು ಈ ಎಕ್ಸ್ ಎಮ್ ಎಲ್ ಎ ತಾನು ಹಲ್ಕಾ ಕೆಲಸ ಅಂತಾನೆ ಹೇಳ್ಬೇಕು. ಇಂಥ ಹಲ್ಕಾ ಕೆಲಸಗಳನ್ನ ಮಾಡಿ ಈಗ ನನ್ನ ರಾಜಕಾರಣ, ನನ್ನ ಜಾತಿ, ನಾನು ಹಿಂದುಳಿದವನು ಅಂತ ಹೇಳಿ ನೆಪ ಹುಡ್ತಾರಲ್ಲ. ಇನ್ನೊಬ್ಬ ಕಾಂಗ್ರೆಸ್ ನಲ್ಲಿ ಇದ್ದಂತ ರಾಜಕಾರಣಿ, ನಾನು ಶ್ರೀರಾಮ ಅಲ್ಲ, ಇವ್ರಿಗೆ ನಾಚಿಕೆ ಆಗಲ್ಲ, ರಾಮನ್ ದೇಶ ಅಂತ ಹೇಳಕ್ ಹೋಗ್ತಾರೆ. ರಾಮನ್ ದೇಶದಲ್ಲಿ ನಾನು ಶ್ರೀರಾಮ ಅಲ್ಲ ಅಂತ ಹೇಳ್ಕೊಳ್ಳುವಂತಹ ರಾಜಣ್ಣ, ಇವರೆಲ್ಲ ಸಮಾಜಕ್ಕೆ ಇವರು ಮಾದರಿನ? ಇವರೆಲ್ಲ ನಮ್ಮ ನಾಯಕರಂದ್ರೆ ಹೇಗಿರ್ಬೇಕು?
ಅಂಬೇಡ್ಕರ್ ತರ ಇರಬೇಕು, ಗಾಂಧೀಜಿಯವ್ರ ತರ ಇರಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ತರ ಇರಬೇಕು. ಇವ್ರಿಗೆಲ್ಲ ಒಂದು ಶಿಕ್ಷಣದ ಕೊರತೆನೆ ಇಷ್ಟಕ್ಕೆಲ್ಲ ಕಾರಣ ಆಗ್ತಿದ್ಯಾ. ಒಂದು SSLC ಓದಿರೋರು IAS ಆಫೀಸರ್ ಏನ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ಒಳ್ಳೆ ಹೆಬ್ಬೆಟ್ಗಳ ತರ ಆಡ್ತಾ ಇದ್ದಾರೆ. ಆದ್ರಿಂದ ಇವ್ರಿಗೆ ಈ ಸಮಗ್ರ ಬದಲಾವಣೆ ಆಗ್ಬೇಕು. ಇವತ್ತಿನ ಕಾಲಕ್ಕೆ ಬೇಕಾದಂತಹ ಅವತ್ತಿನ ಕಾಲಕ್ಕೆ ಶಿಕ್ಷಿತರ ಕೊರತೆ ಇದ್ರೂ ಸಹ ಇವತ್ತಿಗೂ ಸಹ ನಾವು SSLC ಓದಿರೋರ್ನ ನಾಯಕರನ್ನಾಗಿ ಆರಿಸ್ತಿದೀವಿ. ಆದ್ರಿಂದ ಸಮಗ್ರವಾಗಿ ಸಮಾಜವನ್ನ ನೋಡಿ ಸಮಾಜದ ಬದಲಾವಣೆಗೆ ಕಾರಣ ಆಗೋರ್ನ ಆಯ್ಕೆ ಮಾಡ್ಬೇಕು. ಈ XMLA ನೌಟಂಗಿಯನ್ನ ಜನ ನಂಬಾರ್ದು, ಅವ್ರನ್ನ ಮತ್ತೆ ಪ್ರಶ್ನಿಸ್ಬೇಕು. ನೀವು ನೈತಿಕವಾಗಿದ್ರೆ ಮಾತ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಸವಾಲು ಹಾಕ್ಬೇಕು.